ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ 10ನೇ ತರಗತಿಯ ವಿದ್ಯಾರ್ಥಿಗಳೇ ಹಾಗೂ ಶಿಕ್ಷಕರೇ, ಇಂದು ನಾವು ಈ ಒಂದು ವಿಡಿಯೋದಲ್ಲಿ ವಿಜ್ಞಾನ ವಿಷಯದ ವಾರ್ಷಿಕ ಪರೀಕ್ಷೆಯಲ್ಲಿ ಬರುವಂತಹ ಅತ್ಯಂತ ಪ್ರಮುಖವಾಗಿರುವಂತಹ ಪ್ರಶ್ನೆಗಳು ಯಾವುದು ಎಂಬುದನ್ನು ತಿಳಿದುಕೊಳ್ಳೋಣ. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾನು ನೀಲನಕಾಶದ ಆಧಾರದ ಮೇಲೆ ತಯಾರಿಸಿದ್ದೇನೆ. ಹಾಗೆಯೇ ಆ ಒಂದು ಮಾದರಿಯ ಪ್ರಶ್ನೆ ಪತ್ರಿಕೆಗೆ ಉತ್ತರಗಳನ್ನು ಹೇಗೆ ಬರೆಯಬೇಕೆಂಬುದನ್ನು ಕೂಡ ವಿವರಣೆಯೊಂದಿಗೆ ನಿಮ್ಮೊಂದಿಗೆ ಹಂಚಿಕೊಳ್ಳುವ ಪ್ರಯತ್ನವಿದು. ಈ ಒಂದು ವಿಡಿಯೋದಲ್ಲಿ ಕೇವಲ ಕನ್ನಡ ಮಾಧ್ಯಮಕ್ಕೆ ಮಾತ್ರ ಸೀಮಿತಗೊಳಿಸದೆ ಕನ್ನಡ ಹಾಗೂ ಇಂಗ್ಲೀಷ್ ಮಾಧ್ಯಮದ ಎರಡೂ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲೆನ್ನುವ ಕಾರಣಕ್ಕಾಗಿ ಎರಡೂ ಮಾಧ್ಯಮದಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿದ್ದೇನೆ. ಆದ್ದರಿಂದ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ಸನ್ನು ಮಾಡಿ ಎಂದು ಕೇಳಿಕೊಳ್ಳುತ್ತಾ ನಾವು ನೇರವಾಗಿ ಮಾದರಿಯ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣ. ನಮಗೆಲ್ಲ ಗೊತ್ತಿರುವ ಹಾಗೆ ವಿಜ್ಞಾನ ವಿಷಯವನ್ನು ಪ್ರಮುಖವಾಗಿ 3 ಭಾಗಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಭಾಗ ಎದಲ್ಲಿ ಭೌತ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ವಿಷಯಗಳಿಗೆ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಭಾಗ ಬಿದಲ್ಲಿ ರಸಾಯನ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ವಿಷಯಗಳಿಗೆ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಭಾಗ ಸಿದಲ್ಲಿ ಜೀವವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ವಿಷಯಗಳಿಗೆ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಆಲ್ರೆಡಿ ವಿ ನೋ ದ್ಯಾಟ್ ದ ಸೈನ್ಸ್ ಈಸ್ divided into 3 parts. Part A is considered as a physics part, part B is chemistry, and part C is biology. First we start with the part A, that is the physics part. In this part there are totally 4 chapters are there in this year. Those are, first one is electricity, second one is magnetic effect of electric current, third one is light, reflection and refraction, and fourth one is alternative sources of energy. ನಮಗೆಲ್ಲ ಗೊತ್ತಿದೆ, ನಮ್ಮ ಭೌತ ವಿಜ್ಞಾನದಲ್ಲಿ ಪ್ರಮುಖವಾಗಿ 4 ಪಾಠಗಳು ಈ ವರ್ಷ ಇದ್ದಾವೆ. ಮೊದಲನೇ ಪಾಠ ವಿದ್ಯುತ್ ಶಕ್ತಿ, ಎರಡನೆಯ ಪಾಠ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು, ಮೂರನೆಯ ಪಾಠ ಬೆಳಕು, ಪ್ರತಿಫಲನ ಹಾಗೂ ವಕ್ರೀಭವನ, ಹಾಗೆಯೇ 4ನೆಯ ಪಾಠ ಶಕ್ತಿಯ ಪರ್ಯಾಯ ಆಕಾರಗಳು. ಹಾಗಾದರೆ ಈಗ ನಾವು ಮೊದಲನೆಯ ಭಾಗವನ್ನು ಬಿಡಿಸೋಣ. ಮುಖ್ಯವಾದ ಪ್ರಶ್ನೆ ಸಂಖ್ಯೆ 1, ಬಹು ಆಯ್ಕೆಯ ಪ್ರಶ್ನೆಗಳು. ಫಸ್ಟ್ ಮೇನ್ ಕ್ವಶನ್ ಈಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. 2 × 1 = 2. ಹಾಗಾದರೆ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ: ವಿದ್ಯುತ್ ಪ್ರವಾಹದ ಅಂತಾರಾಷ್ಟ್ರೀಯ ಏಕಮಾನ. ದ ಫಸ್ಟ್ ಕ್ವಶನ್ ಇಸ್ ಲೈಕ್ ದ್ಯಾಟ್. SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಈಸ್. ಆಯ್ಕೆಗಳು ಹೀಗಿವೆ. ದ ಆಪ್ಷನ್ಸ್ ಆರ್ ಲೈಕ್ ದಿಸ್. ಆಪ್ಷನ್ ಎ ಆಂಪಿಯರ್, ಆಪ್ಷನ್ ಬಿ ವೋಲ್ಟ್, ಆಪ್ಷನ್ ಸಿ ಜೌಲ್, ಆಪ್ಷನ್ ಡಿ ಓಮ್. ಹಾಗಾದರೆ ನಮಗೆಲ್ಲ ತಿಳಿದಿರುವ ಹಾಗೆ ವಿದ್ಯುತ್ ಪ್ರವಾಹದ ಅಂತಾರಾಷ್ಟ್ರೀಯ ಏಕಮಾನ ಆಂಪಿಯರ್. ಇದರ ಸೂತ್ರ I = Q/T. I = Q/T ಇದರ ಸೂತ್ರವಾಗಿದೆ. ಹಾಗೆಯೇ ಇಲ್ಲಿ ಕೊಟ್ಟಿರುವಂಥ ಆಯ್ಕೆ ಎ ಸರಿಯಾದ ಉತ್ತರವಾಗಿದೆ. ಆಲ್ರೆಡಿ ವಿ ನೋ ದ್ಯಾಟ್ SI ಯೂನಿಟ್ ಆಫ್ ಕರೆಂಟ್ ಈಸ್ ಆಂಪಿಯರ್ and the formula of current is I = Q/T. ಹಾಗಾದರೆ ವೋಲ್ಟ್ ಎನ್ನುವುದು ಒಂದು ವಿಭವಾಂತರದ ಅಂತಾರಾಷ್ಟ್ರೀಯ ಏಕಮಾನ, ಜೌಲ್ ಎನ್ನುವುದು ಶಕ್ತಿಯ ಏಕಮಾನ, ಹಾಗೆ ಓಮ್ ಎನ್ನುವುದು ರೋಧದ ಏಕಮಾನ. Here volt is an SI unit of voltage, joule is an SI unit of energy, and ohm is the SI unit of resistance. Hence the right answer for this question is option A, ampere. ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ. ಮುಂದಿನ ಪ್ರಶ್ನೆ ಸಂಖ್ಯೆ 2, ಈ ಸಾಧನವು ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುತ್ತದೆ. ದ ಡಿವೈಸ್ ವಿಚ್ ಕನ್ವರ್ಟ್ ದ ಮೆಕ್ಯಾನಿಕಲ್ ಎನರ್ಜಿ ಟು ಎಲೆಕ್ಟ್ರಿಕ್ ಎನರ್ಜಿ ಈಸ್ ಕಾಲ್ಡ್. ಆಪ್ಷನ್ಸ್ ಆರ್ ಲೈಕ್ ದಿಸ್. ಆಯ್ಕೆಗಳು ಹೀಗಿವೆ. ಆಯ್ಕೆ ಎ ಡೈನೋಮೋ, ಆಯ್ಕೆ ಬಿ ಮೋಟಾರ್,
ಆಯ್ಕೆ ಸಿ ವೋಲ್ಟ್ ಮೀಟರ್, ಆಯ್ಕೆ ಡಿ ಅಮ್ಮೀಟರ್. ಹಾಗಾದರೆ ಯಾವ ಸಾಧನವು ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುತ್ತದೆಯೋ ಅಂತಹ ಸಾಧನವನ್ನು ಡೈನಮೋ ಎಂದು ಕರೆಯುತ್ತೇವೆ. ಸಾಮಾನ್ಯವಾಗಿ ಇದು ಯಾವ ತತ್ವದ ಮೇಲೆ ಕೆಲಸ ಮಾಡುತ್ತಂದರೆ ವಿದ್ಯುತ್ಕಾಂತೀಯ ಪ್ರೇರಣೆಯ ತತ್ವದ ಮೇಲೆ ಕಾರ್ಯವನ್ನು ಮಾಡುತ್ತದೆ. ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಎ ಡೈನಮೋ. ಆಲ್ರೆಡಿ ವಿ ನೋ ದ್ಯಾಟ್ ದ ಡಿವೈಸ್ ವಿಚ್ ಕನ್ವರ್ಟ್ ದ ಮೆಕ್ಯಾನಿಕಲ್ ಎನರ್ಜಿ ಟು ದ ಎಲೆಕ್ಟ್ರಿಕ್ ಎನರ್ಜಿ ಈಸ್ ಕಾಲ್ಡ್ ಡೈನಮೋ ಆರ್ ಜನರೇಟರ್. Hence the right answer for this question is option A. But what is motor? Motor is also a device which convert the electric energy into mechanical energy. What is voltmeter? Voltmeter is also a device which is used to measure the voltage. What is a meter? A meter is also a device which is used to measure the electric current in the circuit. ಹಾಗಾದರೆ ಇಲ್ಲಿ ಮೋಟಾರ್ ಅಂದರೆ ಏನಪ್ಪ ಅಂದರೆ ಇದು ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸುವಂತಹ ಸಾಧನ. ವೋಲ್ಟ್ ಮೀಟರ್ ಅಂದರೆ ಏನಪ್ಪ ಅಂದರೆ ವೋಲ್ಟೇಜನ್ನು ಅಥವಾ ವಿಭವಾಂತರವನ್ನು ಅಳೆಯಲು ಬಳಸುವಂತಹ ಸಾಧನ. ಅಮ್ಮೀಟರ್ ಎಂದರೆ ಏನಪ್ಪ ಅಂದರೆ ವಿದ್ಯುತ್ ಪ್ರವಾಹವನ್ನು ಅಳೆಯುವಂತಹ ಸಾಧನವಾಗಿದೆ. ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಎ ಡೈನೋಮ್. ಸೊ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಆಪ್ಷನ್ ಎ ಡೈನೋಮೋ. ಮುಂದಿನ ಮುಖ್ಯವಾದ ಪ್ರಶ್ನೆ ಸಂಖ್ಯೆ 2. 1 ಅಂಕದ ಪ್ರಶ್ನೆಗಳು, 1 marks question. There are totally 3 questions are there. 3 into 1 is equal to 3. 3 ಪ್ರಶ್ನೆಗಳಿವೆ. ಪ್ರತಿ ಪ್ರಶ್ನೆಗೆ 1 ಅಂಕ, ಒಟ್ಟು 3 ಅಂಕಗಳು. ಉಪ ಪ್ರಶ್ನೆ ಸಂಖ್ಯೆ 3, ಸಬ್ ಕ್ವಶನ್ ನಂಬರ್ ಇಸ್ 3. ದರ್ಪಣದ ಪ್ರಧಾನ ಸಂಗಮ ಹಾಗೂ ದೃಕ್ ಕೇಂದ್ರಗಳ ನಡುವಿನ ಅಂತರವನ್ನು ಏನೆಂದು ಕರೆಯುತ್ತಾರೆ? ದ ಡಿಸ್ಟೆನ್ಸ್ ಬಿಟ್ವೀನ್ ದ ಫೋಕಸ್ ಪಾಯಿಂಟ್ ಆ್ಯಂಡ್ ಆಪ್ಟಿಕ್ ಸೆಂಟರ್ ಈಸ್ ಕಾಲ್ಡ್. ಸಾಮಾನ್ಯವಾಗಿ ದರ್ಪಣದ ಪ್ರಧಾನ ಸಂಗಮ ಹಾಗೂ ದೃಕ್ ಕೇಂದ್ರಗಳ ನಡುವಿನ ಅಂತರವನ್ನು ಸಂಗಮ ದೂರ ಎಂದು ಕರೆಯುತ್ತಾರೆ. ದ ಡಿಸ್ಟೆನ್ಸ್ ಬಿಟ್ವೀನ್ ದ ಫೋಕಸ್ ಪಾಯಿಂಟ್ ಆ್ಯಂಡ್ ಆಪ್ಟಿಕ್ ಸೆಂಟರ್ ಈಸ್ ಕಾಲ್ಡ್ ಫೋಕಲ್ ಲೆಂತ್. ಸೊ ಈ ರೀತಿಯಾಗಿ ನಾವು ಉತ್ತರವನ್ನು ಬರೀಬೇಕು. ಸಂಗಮ ದೂರ ಆರ್ ಫೋಕಲ್ ಲೆಂತ್. ಮುಂದಿನ ಪ್ರಶ್ನೆ ಸಂಖ್ಯೆ 4. ಬಲಗೈ ಹಿಡಿಗಟ್ಟು ನಿಯಮದಲ್ಲಿ ಹೆಬ್ಬೆರಳು ಯಾವ ದಿಕ್ಕನ್ನು ತೋರಿಸುತ್ತದೆ? In the right hand thumb rule, thumb indicate which direction? The right hand thumb rule, it is used to know the direction of magnetic field in the current carrying conductor. ನಾವು ಬಲಗೈ ಹಿಡಿಗಟ್ಟು ನಿಯಮವನ್ನು ಒಂದು ವಾಹಕದಲ್ಲಿ ಹರಿಯುತ್ತಿರುವ ವಿದ್ಯುತ್ ಪ್ರವಾಹದಿಂದ ಕಾಂತಕ್ಷೇತ್ರ ಯಾವ ದಿಕ್ಕಿನಲ್ಲಿ ಇದೆ ಎಂಬುದನ್ನು ತಿಳಿದುಕೊಳ್ಳಲು ಸಹಾಯ ಮಾಡುತ್ತದೆ. ಆದ್ದರಿಂದ ಇಲ್ಲಿ ಹೆಬ್ಬೆರಳು ವಿದ್ಯುತ್ ಪ್ರವಾಹ ದಿಕ್ಕನ್ನು ತೋರಿಸುತ್ತದೆ. ಹಾಗಾದರೆ ಈ ರೀತಿಯಾಗಿ ನಾವು ಉತ್ತರವನ್ನು ಬರಿಬೇಕು. ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ತೋರಿಸುತ್ತದೆ. ಆರ್ ದ ಥಂಬ್ ಇಂಡಿಕೇಟ್ ದ ಡೈರೆಕ್ಷನ್ ಆಫ್ ದ ಕರೆಂಟ್. ನೆಕ್ಸ್ಟ್ ಕ್ವಶನ್ ನಂಬರ್ ಇಸ್ 5. ಮುಂದಿನ ಪ್ರಶ್ನೆ ಸಂಖ್ಯೆ 5. ದರ್ಪಣದ ಸಂಗಮ ದೂರ ಮತ್ತು ವಕ್ರತಾ ತ್ರಿಜ್ಯಕ್ಕೆ ಇರುವ ಗಣಿತೀಯ ಸಂಬಂಧದ ಸೂತ್ರವನ್ನು ಬರೆಯಿರಿ. ವಾಟ್ ಈಸ್ ದ ಮ್ಯಾಥಮೆಟಿಕಲ್ ರಿಲೇಷನ್ ಬಿಟ್ವೀನ್ ದ ಫೋಕಲ್ ಲೆಂತ್ ಆ್ಯಂಡ್ ಸೆಂಟರ್ ಆಫ್ ಕರ್ವೇಚರ್? ಹಾಗಾದರೆ ಈ ಪ್ರಶ್ನೆಗೆ ಉತ್ತರವನ್ನು ಈ ರೀತಿಯಾಗಿ ಬರೀಬೇಕು. ಹಿಯರ್ ದ ಆನ್ಸರ್ ಇಸ್ ಲೈಕ್ ದಿಸ್. R is equal to 2f. Here R is the radius of curvature, f is the focal length. R ಅಂದರೆ ವಕ್ರತಾ ತ್ರಿಜ್ಯ, f ಅಂದರೆ ಸಂಗಮ ದೂರ. ಇಲ್ಲಿ ವಕ್ರತಾ ತ್ರಿಜ್ಯವು ಸಂಗಮ ದೂರದ 2 ಪಟ್ಟು ಇರುತ್ತದೆ. Here the center of curvature is 2 times of focal length. These are the 1 mark question. Now we move into next main question number is 3rd. ನಾವೀಗ ಮುಂದಿನ ಮುಖ್ಯವಾದ ಪ್ರಶ್ನೆಗೆ ಹೋಗೋಣ. 2 ಅಂಕದ ಪ್ರಶ್ನೆಗಳು, 2 marks question. Total 3 is there. 3 into 2 is equal to 6 marks. Now sub question is 6.
ವಾಹಕದ ರೋಧವು ಅವಲಂಬಿಸಿರುವ ಯಾವುದಾದರೂ ಎರಡು ಅಂಶಗಳನ್ನು ಬರೆಯಿರಿ. ರೈಟ್ ಎನಿ 2 ಪಾಯಿಂಟ್ಸ್ ದ ರೆಸಿಸ್ಟೆನ್ಸ್ ಆಫ್ ದ ಕಂಡಕ್ಟರ್ ಡಿಪೆಂಡ್ಸ್. ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಈ ರೀತಿಯಾಗಿ ಬರೀಬೇಕು. ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಲೈಕ್ ದಿಸ್. ಫಸ್ಟ್ ಪಾಯಿಂಟ್, ಮೊದಲನೆಯ ಅಂಶ, ರೋಧವು ವಾಹಕದ ಉದ್ದಕ್ಕೆ ನೇರ ಅನುಪಾತವಾಗಿರುತ್ತದೆ. ಅಂದರೆ ಒಂದು ವಾಹಕದ ಉದ್ದ ಹೆಚ್ಚಿದಂತೆಲ್ಲ ರೋಧವು ಕೂಡ ಹೆಚ್ಚಾಗ್ತಾ ಹೋಗ್ತದೆ. ದ ಫಸ್ಟ್ ಪಾಯಿಂಟ್ ಈಸ್ resistance is directly proportional to the length of the conductor. It means that when the conductor length is increases and also resistance also increases. ಫಸ್ಟ್ ಪಾಯಿಂಟ್. ಎರಡನೆಯ ಅಂಶ ನೋಡ್ತಾ ಹೋದರೆ, ರೋಧವು ವಾಹಕದ ಅಡ್ಡ ಕೊಯ್ತಕ್ಕೆ ವಿಲೋಮವಾಗಿರುತ್ತದೆ. ಹಿಯರ್ ದ ರೆಸಿಸ್ಟೆನ್ಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಏರಿಯಾ ಆಫ್ ದ ಕ್ರಾಸ್ ಸೆಕ್ಷನ್. ಮೀನ್ಸ್ ವಾಟ್? ವೆನ್ ದ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಇಸ್ ಇನ್ಕ್ರೀಸಿಂಗ್ ಆ್ಯಂಡ್ ದ ರೆಸಿಸ್ಟೆನ್ಸ್ ಈಸ್ ಡಿಕ್ರೀಸಿಂಗ್. ಹೇಗೆ ವಾಹಕದ ಅಡ್ಡ ಕೊಯ್ತ ಅಥವಾ ದಪ್ಪ ಹೆಚ್ಚಾಗ್ತಾ ಹೋಗ್ತದೆ, ಹಂಗೆ ಅದರ ರೋಧ ಕಡಿಮೆಯಾಗುತ್ತದೆ. ಸೊ ಇಲ್ಲೇನಪ್ಪ ಅಂದರೆ ರೋಧವು ವಾಹಕದ ಅಡ್ಡ ಕೊಯ್ತಕ್ಕೆ ವಿಲೋಮಾನುಪಾತವಾಗಿರುತ್ತದೆ. ಹಾಗಾದರೆ ಮುಂದಿನ ಮೂರನೆಯ ಅಂಶ ನೋಡ್ತಾ ಹೋಗೋಣ. ರೋಧವು ಆ ವಾಹಕ ವಸ್ತುವಿನ ಸ್ವಾಭಾವಿಕ ಗುಣದ ಮೇಲೆ ಅವಲಂಬಿತವಾಗಿದೆ. ರೆಸಿಸ್ಟೆನ್ಸ್ ಈಸ್ ಡಿಪೆಂಡ್ಸ್ ಅಪಾನ್ ದ ನೇಚರ್ ಆಫ್ ದ ಕಂಡಕ್ಟರ್. ಇಟ್ಸ್ ದ ಥರ್ಡ್ ಪಾಯಿಂಟ್. ಇದು ಮೂರನೆಯ ಅಂಶ. ನಾನು ನಾಲ್ಕನೆಯ ಅಂಶ ನೋಡ್ತಾ ಹೋದರೆ, ದ ಫೋರ್ತ್ ಪಾಯಿಂಟ್ ಈಸ್ ರೋಧವು ಆ ವಾಹಕ ವಸ್ತುವಿನ ತಾಪಕ್ಕೆ ನೇರ ಅನುಪಾತವಾಗಿದೆ. ರೆಸಿಸ್ಟೆನ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಟೆಂಪ್ರೇಚರ್ ಆಫ್ ದ ಕಂಡಕ್ಟರ್. ಅಂದರೆ ಆ ಒಂದು ವಾಹಕ ವಸ್ತುವಿನ ತಾಪಕ್ಕೆ ರೋಧವು ನೇರ ಅನುಪಾತವಾಗಿರ್ತದೆ. ದ ಟೆಂಪ್ರೇಚರ್ ಈಸ್ ಹೈ, ರೆಸಿಸ್ಟೆನ್ಸ್ ಆಲ್ಸೋ ವೆರಿ ಹೈ. ಅಂದರೆ ಒಂದು ವಸ್ತುವಿನ ತಾಪ ಹೆಚ್ಚಿದಂತೆಲ್ಲ ರೋಧವು ಕೂಡ ಹೆಚ್ಚಾಗ್ತಾ ಹೋಗ್ತದೆ. ಇಸ್ ಆಲ್ ದ 4 ಪಾಯಿಂಟ್ಸ್ ಆರ್ ದೇರ್. ಔಟ್ ಆಫ್ 4 ಯು ಶುಡ್ ರೈಟ್ ಎನಿ 2. ಈ 4 ಅಂಶಗಳಲ್ಲಿ ನೀವು ಯಾವುದಾದರೂ 2 ಅಂಶಗಳನ್ನು ಬರೆದರೆ ನಿಮಗೆ 2 ಅಂಕ ಸುಲಭವಾಗಿ ಸಿಗುತ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ ಈಸ್ 7. ಮುಂದಿನ ಪ್ರಶ್ನೆ ಸಂಖ್ಯೆ ಅಥವಾ ಈ ಪ್ರಶ್ನೆಗೆ ಅಥವಾ ಕೂಡ ಇದೆ. ದೇರ್ ಇಸ್ ಎ ಆರ್ ಆಲ್ಸೋ ಈಸ್ ದೇರ್ ಫಾರ್ ದಿಸ್ ಕ್ವಶನ್. ಓಮನ ನಿಯಮವನ್ನು ನಿರೂಪಿಸಿ ಅದರ ಸೂತ್ರವನ್ನು ಬರೆಯಿರಿ. ಡಿಫೈನ್ ಓಮ್ಸ್ ಲಾ ಆ್ಯಂಡ್ ರೈಟ್ ಇಟ್ಸ್ ಫಾರ್ಮುಲಾ. ಹಿಯರ್ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಈ ರೀತಿಯಾಗಿ ಬರೆಯಬೇಕು. ದ ಆನ್ಸರ್ ಇಸ್ ಲೈಕ್ ದ್ಯಾಟ್. ಸ್ಥಿರ ತಾಪದಲ್ಲಿ ಒಂದು ವಾಹಕದ ಮೂಲಕ ಹರಿಯುತ್ತಿರುವ ವಿದ್ಯುತ್ ಪ್ರವಾಹವು ಆ ವಾಹಕದ 2 ಬಿಂದುಗಳ ನಡುವಿನ ವಿಭವಾಂತರಕ್ಕೆ ನೇರ ಅನುಪಾತವಾಗಿರುತ್ತದೆ. At constant temperature, the electric current in the conductor is directly proportional to the voltage. This is the Ohm's law, and the formula for the Ohm's law is equal to R is equal to V by I. R is the resistance, V is the voltage, I is the current. Here R is directly proportional to the voltage and R is inversely proportional to the current. Next question number is 7. Question number 7. ಮುಂದಿನ ಪ್ರಶ್ನೆ ಸಂಖ್ಯೆ 7. ಇಸ್ತ್ರಿ ಪೆಟ್ಟಿಗೆಯ ವಿದ್ಯುತ್ತಿನ ಯಾವ ಪರಿಣಾಮದ ಮೇಲೆ ಕಾರ್ಯನಿರ್ವಹಿಸುತ್ತದೆ? ಅದರಂತೆ ಕಾರ್ಯನಿರ್ವಹಿಸುವ 4 ಸಾಧನಗಳನ್ನು ಬರೆಯಿರಿ. Iron box is working by which effects of electric current? Write the other 4 devices working on same effects. The answer is like that. ಈ ಪ್ರಶ್ನೆಗೆ ಉತ್ತರವನ್ನು ಈ ರೀತಿಯಾಗಿ ಬರೆಯಬೇಕು. ಇಸ್ತ್ರಿ ಪೆಟ್ಟಿಗೆ ವಿದ್ಯುತ್ತಿನ ಉಷ್ಣೋತ್ಪನ್ನ ಪರಿಣಾಮದ ಮೇಲೆ ಕಾರ್ಯನಿರ್ವಹಿಸುತ್ತದೆ. ಇದೇ ಪರಿಣಾಮದ ಮೇಲೆ ಕಾರ್ಯನಿರ್ವಹಿಸುವ ಸಾಧನಗಳು ಹೇರ್ ಡ್ರೈಯರ್, ವಿದ್ಯುತ್ ಒಲೆ, ವಾಟರ್ ಹೀಟರ್, ಟೋಸ್ಟರ್, ಸಾಲ್ಡರ್ ಗನ್. ಇವೆಲ್ಲವೂ ವಿದ್ಯುತ್ತಿನ ಉಷ್ಣೋತ್ಪನ್ನ ಪರಿಣಾಮದ ಮೇಲೆ ಕಾರ್ಯವನ್ನು ನಿರ್ವಹಿಸುತ್ತವೆ. ಐರನ್ ಬಾಕ್ಸ್ ಈಸ್ ವರ್ಕ್ ಬೈ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಸಮ್ ಅದರ್ ಡಿವೈಸ್ ವರ್ಕಿಂಗ್ ಆನ್ ಸೇಮ್ ಎಫೆಕ್ಟ್ಸ್ ದೋಸ್ ಆರ್ ಹೇರ್ ಡ್ರೈಯರ್, electrical oven, water heater, toaster and solder gun. These all are the working on the
ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಮುಂದಿನ ಪ್ರಶ್ನೆ ಸಂಖ್ಯೆ 8. ಪ್ರತಿಫಲನದ 2 ನಿಯಮಗಳನ್ನು ಬರೆಯಿರಿ. ನೆಕ್ಸ್ಟ್ ಕ್ವಶನ್ ನಂಬರ್ ಇಸ್ 8. ರೈಟ್ ದ ಲಾಸ್ ಆಫ್ ರಿಫ್ಲೆಕ್ಷನ್. ಈ ಪ್ರಶ್ನೆಗೆ ಉತ್ತರವನ್ನು ಈ ರೀತಿಯಾಗಿ ಬರೆಯಬೇಕು. ರೈಟ್ ದ ಆನ್ಸರ್ ಲೈಕ್ ದಿಸ್. ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮವಾಗಿರ್ತದೆ. ದಿಸ್ ಇಸ್ ದ ಫಸ್ಟ್ ಲಾ ಆಫ್ ರಿಫ್ಲೆಕ್ಷನ್. ಆ್ಯಂಗಲ್ ಆಫ್ ಇನ್ಸಿಡೆಂಟ್ ಈಸ್ ಈಕ್ವಲ್ ಟು ದ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್. ಅಂದರೆ ಇಲ್ಲಿ ಪ್ರತಿಫಲನದ 2ನೇ ನಿಯಮ ನೋಡ್ತಾ ಹೋದರೆ ಪತನ ಕಿರಣ, ಪ್ರತಿಫಲನ ಕಿರಣ ಹಾಗೂ ಪತನ ಬಿಂದುವಿಗಳ ಲಂಬ 3 ಒಂದೇ ಸಮತಲದಲ್ಲಿ ಇರುತ್ತವೆ. ಹಿಯರ್ ದ ಸೆಕೆಂಡ್ ಲಾ ಆಫ್ ರಿಫ್ಲೆಕ್ಷನ್ ಈಸ್ ಇನ್ಸಿಡೆಂಟ್ ರೇ, ನಾರ್ಮಲ್ ಆ್ಯಂಡ್ ರಿಫ್ಲೆಕ್ಟೆಡ್ ರೇ ಆಲ್ ಆರ್ ಸೇಮ್ ಪ್ಲೇನ್. ದೀಸ್ ಆರ್ ದ 2 ಲಾಸ್ ಆಫ್ ರಿಫ್ಲೆಕ್ಷನ್. ಇವೆರಡು ಪ್ರತಿಫಲನದ ನಿಯಮಗಳು. ಇನ್ನು ಮುಂದಿನ ಮುಖ್ಯವಾದ ಪ್ರಶ್ನೆ ಸಂಖ್ಯೆ 4. 3 ಅಂಕದ ಪ್ರಶ್ನೆಗಳು. ನೆಕ್ಸ್ಟ್ ಮೇನ್ ಕ್ವಶನ್ ನಂಬರ್ ಇಸ್ 4. ದೀಸ್ ಆರ್ ದ 3 ಮಾರ್ಕ್ಸ್ ಕ್ವಶನ್. ಟೋಟಲಿ 3 ಈಸ್ ದೇರ್. 3 × 3 ಈಸ್ ಈಕ್ವಲ್ ಟು 9. ಪ್ರತಿ ಪ್ರಶ್ನೆಗೆ 3 ಅಂಕಗಳು. 3 × 3 9. ಹಾಗಾದರೆ ಉಪ ಪ್ರಶ್ನೆ ಸಂಖ್ಯೆ 9. ಕಾಂತೀಯ ಬಲರೇಖೆಗಳ ಗುಣಲಕ್ಷಣಗಳನ್ನು ಬರೆಯಿರಿ. ರೈಟ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ಮ್ಯಾಗ್ನೆಟಿಕ್ ಫೋರ್ಸ್ ಆಫ್ ಲೈನ್ಸ್. ದಿಸ್ ಕ್ವಶನ್ ಆಲ್ಸೋ ಹ್ಯಾವಿಂಗ್ ದ ಆಪ್ಷನ್ ಆರ್ ಕ್ವಶನ್ ಇಸ್ ದೇರ್. ಈ ಪ್ರಶ್ನೆಗೆ ಅಥವಾ ಕೂಡ ಇದೆ. ಮೋಟಾರ್ ತತ್ವವನ್ನು ಬರೆದು ಅದರ ಚಿತ್ರ ಹಾಗೂ ಭಾಗಗಳನ್ನು ಗುರುತಿಸಿ. ರೈಟ್ ದ ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ ಮೋಟಾರ್ ಆ್ಯಂಡ್ ಡ್ರಾ ದ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಮೋಟಾರ್ ಆ್ಯಂಡ್ ಲೇಬಲ್ ದ ಪಾರ್ಟ್ಸ್. ಹಾಗಾದರೆ ಈ ಪ್ರಶ್ನೆಗೆ ಉತ್ತರವನ್ನು ಹೇಗೆ ಬರೀಬೇಕು ಅಂತ ನೋಡ್ತಾ ಹೋದರೆ, ಹೌ ಟು ರೈಟ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಲೈಕ್ ದ್ಯಾಟ್. ಮೊದಲನೆಯ ಕಾಂತೀಯ ಬಲರೇಖೆಗಳ ನೋಡ್ತಾ ಹೋದರೆ, ಕಾಂತೀಯ ಬಲರೇಖೆಗಳು ಉತ್ತರದಲ್ಲಿ ಹುಟ್ಟಿ ದಕ್ಷಿಣದಲ್ಲಿ ಅಂತ್ಯವಾಗುತ್ತವೆ. ದ ಫಸ್ಟ್ ಪ್ರಾಪರ್ಟಿ ಆಫ್ ಮ್ಯಾಗ್ನೆಟಿಕ್ ಫೋರ್ಸ್ ಆಫ್ ಲೈನ್ಸ್ ಈಸ್ ದ ಮ್ಯಾಗ್ನೆಟಿಕ್ ಫೋರ್ಸ್ ಆಫ್ ಲೈನ್ಸ್ ಎಮರ್ಜಿಂಗ್ ಫ್ರಮ್ ದ ನಾರ್ತ್ ಪೋಲ್ ಆ್ಯಂಡ್ ಎಂಡ್ ಇನ್ ದ ಸೌತ್ ಪೋಲ್. ಎರಡನೆಯ ಲಕ್ಷಣ, ಕಾಂತೀಯ ಬಲರೇಖೆಗಳು ಪರಸ್ಪರ ಒಂದನ್ನೊಂದು ಛೇದಿಸುವುದಿಲ್ಲ. ದ ಸೆಕೆಂಡ್ ಪ್ರಾಪರ್ಟಿ ಆಫ್ ಮ್ಯಾಗ್ನೆಟಿಕ್ ಫೋರ್ಸ್ ಆಫ್ ಲೈನ್ಸ್ ಈಸ್ ದ ಮ್ಯಾಗ್ನೆಟಿಕ್ ಫೋರ್ಸ್ ಆಫ್ ಲೈನ್ಸ್ ನೆವರ್ ಇಂಟರ್ಸೆಕ್ಟ್ ಈಚ್ ಅದರ್. ಆ್ಯಂಡ್ ಥರ್ಡ್ ಒನ್ ಈಸ್, ಮೂರನೆಯ ಒಂದು ಕಾಂತೀಯ ಬಲರೇಖೆಗಳ ಲಕ್ಷಣ ನೋಡ್ತಾ ಹೋದರೆ, ಕಾಂತೀಯ ಬಲರೇಖೆಗಳು ಕಾಂತದ ಒಳಗಡೆ ದಕ್ಷಿಣದಿಂದ ಉತ್ತರಕ್ಕೆ ಇರುತ್ತವೆ. ಆದ್ದರಿಂದ ಇವುಗಳು ಆವೃತ್ತ ಜಾಲಗಳಾಗಿವೆ. ಇನ್ಸೈಡ್ ದ ಮ್ಯಾಗ್ನೆಟ್ಸ್, ದ ಮ್ಯಾಗ್ನೆಟಿಕ್ ಫೋರ್ಸ್ ಆಫ್ ಲೈನ್ಸ್ ಆರ್ ಸೌತ್ ಟು ನಾರ್ತ್, ಹೆನ್ಸ್ ದೇ ಆರ್ ದ ಕಂಪ್ಲೀಟ್ ಲೂಪ್ಸ್. ಆ್ಯಂಡ್ ಫೋರ್ತ್ ಒನ್ ಈಸ್, ಕಾಂತೀಯ ಬಲರೇಖೆಗಳು ಹೇರಳವಾಗಿರುವ ಪ್ರದೇಶದಲ್ಲಿ ಕಾಂತಕ್ಷೇತ್ರ ಹೆಚ್ಚಾಗಿರುತ್ತದೆ. ವೇರ್ ದ ಮೋರ್ ನಂಬರ್ ಆಫ್ ಮ್ಯಾಗ್ನೆಟಿಕ್ ಫೋರ್ಸ್ ಆಫ್ ಲೈನ್ಸ್ ಆರ್ ದೇರ್, ದ್ಯಾಟ್ ಪ್ಲೇಸ್ ಹ್ಯಾವಿಂಗ್ ದ ಹೈ ಮ್ಯಾಗ್ನೆಟಿಕ್ ಫೀಲ್ಡ್. ಈ ರೀತಿಯಾಗಿರುವಂತಹ ಉತ್ತರವನ್ನು ನಾವು ಬರೀಬೇಕಾಗ್ತದೆ. ಯು ಶುಡ್ ರೈಟ್ ದ ಆನ್ಸರ್ ಲೈಕ್ ದಿಸ್. ಈ ಪ್ರಶ್ನೆಗೆ ಅಥವಾ ಕೂಡ ಇದೆ, ಮೋಟಾರ್ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮದ ತತ್ವದ ಮೇಲೆ ಕಾರ್ಯವನ್ನು ನಿರ್ವಹಿಸುತ್ತದೆ. ದ ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ ಮೋಟಾರ್ ಈಸ್ ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಹಾಗೆಯೇ ಚಿತ್ರ ಕೂಡ ಇದೆ. ದೇ ಆಸ್ಕಿಂಗ್ ಫಾರ್ ದ ಡಯಾಗ್ರಾಮ್. ಶುಡ್ ಡ್ರಾ ದ ಡಯಾಗ್ರಾಮ್ ಲೈಕ್ ದಿಸ್. ಇಟ್ಸ್ ಅ ಸಿಂಪಲ್ ಮೋಟಾರ್. ಇದೊಂದು ಸರಳ ಒಂದು ಮೋಟಾರ್ ಆಗಿದೆ. ಯು ಶುಡ್ ಡ್ರಾ ಲೈಕ್ ದಿಸ್. ಕ್ಯಾನ್ ಶೋಸ್ ದ 2 poles N and S, and ABCD is a rectangular coil, and the carbon brushes are there. Even split ring is there. You should connect the battery with key. ನಾವು ಚಿತ್ರವನ್ನು ಈ ರೀತಿಯಾಗಿ ತೆಗಿಬೇಕು. 2 ಕಾಂತಗಳು, ಅದರ ಮಧ್ಯೆ ABCD ಎನ್ನುವಂಥ ಒಂದು ಆಯತಾಕಾರ ತಾಮ್ರದ ಸುರುಳಿ, ಹಾಗೆಯೇ ಕಾರ್ಬನ್ ಕುಂಚಗಳು, ಮೊಡಕು ಉಂಗುರಗಳು, ಅವುಗಳನ್ನು ಬ್ಯಾಟರಿಗೆ ಮತ್ತು ಒತ್ತುಗುಂಡಿಗೆ ಜೋಡಿಸಲಾಗಿದೆ. ಶುಡ್ ಡ್ರಾ ಲೈಕ್ ದಿಸ್. ಈ ರೀತಿಯಾಗಿ ಚಿತ್ರವನ್ನು ತೆಗಿಬೇಕು. ಮುಂದಿನ ಪ್ರಶ್ನೆ ಸಂಖ್ಯೆ 10. ನೆಕ್ಸ್ಟ್ ಕ್ವಶನ್ ನಂಬರ್ ಇಸ್ 10. ಒಂದು ವಸ್ತುವನ್ನು ದರ್ಪಣದ ವಕ್ರತಾ ಕೇಂದ್ರದ ಮೇಲೆ ಇರಿಸಿದಾಗ ಉಂಟಾಗುವ ಪ್ರತಿಬಿಂಬದ ರೇಖಾಚಿತ್ರವನ್ನು ಬರೆದು ಪ್ರತಿಬಿಂಬದ ಸ್ವಭಾವ ಮತ್ತು ಸ್ಥಾನವನ್ನು ಬರೆಯಿರಿ.
Draw the ray diagram when the object placed at center of curvature of the concave mirror and write the nature and position of the image. ಅಂದರೆ ಒಂದು ವಸ್ತುವನ್ನು ನಿಮ್ನ ದರ್ಪಣದ ವಕ್ರತಾ ಕೇಂದ್ರದ ಮೇಲೆ ಇರಿಸಿದಾಗ ಉಂಟಾಗುವ ಪ್ರತಿಬಿಂಬದ ರೇಖಾಚಿತ್ರವನ್ನು ಬರೆದು ಪ್ರತಿಬಿಂಬದ ಸ್ವಭಾವ ಮತ್ತು ಸ್ಥಾನವನ್ನು ಬರೆಯಿರಿ. ಇಲ್ಲಿ ಒಂದು ವಸ್ತುವನ್ನು ನಿಮ್ನ ಬರೀಬೇಕಾಯಿತು, ನಿಮ್ನ ಇಲ್ಲ. ಅಂದರೆ ಒಂದು ವಸ್ತು ನಿಮ್ನ ದರ್ಪಣದ ವಕ್ರತಾ ಕೇಂದ್ರದ ಮೇಲೆ ಇರಿಸಿದಾಗ ಉಂಟಾಗುವ ಪ್ರತಿಬಿಂಬದ ರೇಖಾಚಿತ್ರವನ್ನು ಬರೆಯುತ್ತದೆ. Draw the ray diagram when the object placed at center of the curvature of the concave mirror and write the nature and position of the image. Here, see the ray diagram. AB is the object kept in a C. There is a one ray parallel to the principal axis. After reflecting it passing through the focus point, another ray passing through the focus point after reflecting it parallel to the principal axis. Where the two reflected rays are intersect, in that place the image is formed. Here image is formed at C. ಅಂದರೆ ಒಂದು ಬೆಳಕಿನ ಕಿರಣ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಹೋಗಿ ದರ್ಪಣದ ಮೇಲೆ ಬಿದ್ದು ಪ್ರತಿಫಲನಗೊಂಡು ಪ್ರಧಾನ ಸಂಗಮದ ಮೂಲಕ ಹಾದು ಹೋಗಿದೆ. ಇನ್ನೊಂದು ಕಿರಣವು ಪ್ರಧಾನ ಸಂಗಮದ ಮೂಲಕ ಹಾದು ಹೋಗಿ ದರ್ಪಣದ ಮೇಲೆ ಬಿದ್ದು ಪ್ರತಿಫಲನಗೊಂಡ ನಂತರ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿದೆ. ಈ ಪ್ರತಿಫಲನಗೊಂಡಂಥ ಎರಡೂ ಕಿರಣಗಳು ಎಲ್ಲಿ ಸೇರಿಕೊಂಡಾವೆ ಅಥವಾ ಕೂಡಿಕೊಂಡಿದ್ದಾವೆ ಅಥವಾ ಎಲ್ಲಿ ಚಲಿಸಿದಾವೆ ಅಲ್ಲಿ ಇಮೇಜ್ ಫಾರ್ಮ್ ಆಗ್ತದೆ, ಅದು ಪ್ರತಿಬಿಂಬ ಉಂಟಾಗ್ತದೆ. ಹಾಗಾಗಿ ಇಲ್ಲಿ ಪ್ರತಿಬಿಂಬವು ಕೂಡ ಸೀನಲ್ಲೇ ಉಂಟಾಗಿದೆ. ಹಾಗಾದರೆ ಪ್ರತಿಬಿಂಬ ಸ್ವಭಾವ ರಿಯಲ್ ಆ್ಯಂಡ್ ಇನ್ವರ್ಟೆಡ್. ಇಲ್ಲಿ ಸ್ವಭಾವ ಸತ್ಯ ಮತ್ತು ತಲೆ ಕೆಳಗಾಗಿದೆ. ನೇಚರ್ ಈಸ್ ರಿಯಲ್ ಆ್ಯಂಡ್ ಇನ್ವರ್ಟೆಡ್. ಆ್ಯಂಡ್ ಸ್ಥಾನ ಅಥವಾ ಪೊಸಿಷನ್ ಎಟ್ ಸಿನ ಮೇಲೆ ಉಂಟಾಗಿದೆ. ಈ ರೀತಿಯ ಚಿತ್ರಣ ಬರೆದರೆ ಯು ಶುಡ್ ಗೆಟ್ ದ 3 marks. ನೆಕ್ಸ್ಟ್ ಕ್ವಶನ್ ನಂಬರ್ ಈಸ್ 11. ಪರಿಸರ ವಿಜ್ಞಾನಿಗಳು ಉಷ್ಣೋತ್ಪನ್ನ ವಿದ್ಯುತ್ ಸ್ಥಾವರಗಳಿಗಿಂತ ಜಲ ವಿದ್ಯುತ್ ಸ್ಥಾವರಗಳು ಉತ್ತಮ ಎನ್ನುತ್ತಾರೆ. ಏಕೆ? ನಿಮ್ಮ ಉತ್ತರವನ್ನು ವೈಜ್ಞಾನಿಕವಾಗಿ ಸಮರ್ಥಿಸಲು 3 ಕಾರಣಗಳನ್ನು ಬರೆಯಿರಿ. Why some of the ecologists to encourage the construct the hydropower plant than thermal power plant? Justify your answer with the 3 scientific reason. How to write the answer for this question? ಈ ಪ್ರಶ್ನೆಗೆ ಯಾವ ರೀತಿಯಾಗಿ ಉತ್ತರವನ್ನು ಬರೀಬೇಕು ಅಂತ ನೋಡ್ತಾ ಹೋಗೋಣ. ಆನ್ಸರ್ ಇಸ್ ಲೈಕ್ ದಿಸ್. ಉತ್ತರ ಈ ರೀತಿಯಾಗಿದೆ. ಮೊದಲನೆಯ ಒಂದು ಸೈಂಟಿಫಿಕ್ ಅಥವಾ ವೈಜ್ಞಾನಿಕ ಕಾರಣ, ಜಲ ವಿದ್ಯುತ್ ಸ್ಥಾವರಗಳು ಯಾವುದೇ ಪರಿಸರ ಮಾಲಿನ್ಯವನ್ನು ಉಂಟು ಮಾಡುವುದಿಲ್ಲ. ಹೈಡ್ರೋ ಪವರ್ ಪ್ಲ್ಯಾಂಟ್ ನೆವರ್ ಕಾಸ್ ಎನಿ ಎನ್ವೈರ್ಮೆಂಟಲ್ ಪೊಲ್ಯೂಷನ್. ಇಟ್ಸ್ ದ ಫಸ್ಟ್ ರೀಸನ್. ಆ್ಯಂಡ್ ಸೆಕೆಂಡ್ ರೀಸನ್ ಈಸ್, ಎರಡನೆಯ ಕಾರಣ, ಇದು ಒಂದು ನವೀಕರಿಸಬಹುದಾದ ಶಕ್ತಿಯ ಆಕಾರವಾಗಿದೆ. ವಾಟರ್ ಎನರ್ಜಿ ಈಸ್ ದ ರಿನ್ಯೂಯಬಲ್ ಸೋರ್ಸ್ ಆಫ್ ಎನರ್ಜಿ. ಸೊ ಯು ಶುಡ್ ಕನ್ಸ್ಟ್ರಕ್ಟ್ ದ ಹೈಡ್ರೋ ಪವರ್ ಪ್ಲ್ಯಾಂಟ್, ನಾಟ್ ಕನ್ಸ್ಟ್ರಕ್ಟ್ ದ ವಾಟ್ ಥರ್ಮಲ್ ಪವರ್ ಪ್ಲ್ಯಾಂಟ್. ಆ್ಯಂಡ್ ಥರ್ಡ್ ಒನ್ ಈಸ್, ಜಾಗತಿಕ ತಾಪಮಾನವನ್ನು ಹೆಚ್ಚಿಸುವುದಿಲ್ಲ. ಹೈಡ್ರೋ ಪವರ್ ಪ್ಲ್ಯಾಂಟ್ ನೆವರ್ ಇನ್ಕ್ರೀಸಸ್ ದ ಗ್ಲೋಬಲ್ ವಾರ್ಮಿಂಗ್ ಬಿಕಾಸ್ ದೇ ಆರ್ ನಾಟ್ ರಿಲೀಸ್ ಎನಿ gaseous like carbon dioxide, because the carbon dioxide is the main gas to increases the temperature in the earth. So hydropower plant never increases the global warming. And fourth question is, ನಾಲ್ಕನೆಯ ಕಾರಣ, ಜಲ ವಿದ್ಯುತ್ ಸ್ಥಾವರಗಳು ಹೆಚ್ಚು ಖರ್ಚುದಾಯಕವಾಗಿಲ್ಲ. ದೀಸ್ ಆರ್ ಲೆಸ್ ಎಕ್ಸ್ಪೆನ್ಸಿವ್ ಕಂಪೇರ್ಡ್ ಟು ದ ಥರ್ಮಲ್ ಪವರ್ ಪ್ಲ್ಯಾಂಟ್. ಅಂದರೆ ಜಲ ವಿದ್ಯುತ್ ಸ್ಥಾವರ ಮತ್ತು ಉಷ್ಣೋತ್ಪನ್ನ ವಿದ್ಯುತ್ ಸ್ಥಾವರಕ್ಕೆ ಹೋಲಿಕೆ ಮಾಡಿದಾಗ ಉಷ್ಣೋತ್ಪನ್ನ ವಿದ್ಯುತ್ ಸ್ಥಾವರಗಳು ಹೆಚ್ಚು ಖರ್ಚುದಾಯಕವಾಗಿವೆ. ಆದರೆ ಜಲ ವಿದ್ಯುತ್ ಸ್ಥಾವರಗಳು ಅಷ್ಟು ಹೆಚ್ಚು ಖರ್ಚುದಾಯಕವಾಗಿಲ್ಲ. ಕಂಪೇರ್ ಟು ಬೋತ್ thermal power plant and the hydropower plant, here the hydropower plant are less expensive than
thermal power plant. Out of 4 you should write any 3. ಈ 4 ಕಾರಣಗಳಲ್ಲಿ ಯಾವುದಾದರೂ 3ನ್ನು ನೀವು ಬರಿಬೇಕು. ಇನ್ನು ಮುಂದಿನ ಪ್ರಶ್ನೆ ಸಂಖ್ಯೆ 12. ಮೇನ್ ಕ್ವಶನ್ ಇಸ್ 5. ಮುಖ್ಯವಾದ ಪ್ರಶ್ನೆ ಸಂಖ್ಯೆ 5. 4 ಅಂಕದ ಪ್ರಶ್ನೆಗಳು. 2 into 4 is equal to 8. 4 mark question. 12ನೆಯ ಪ್ರಶ್ನೆ. ಸಬ್ ಕ್ವಶನ್ ಇಸ್ 12. 3 ರೋಧಕಗಳ ರೋಧವು ಕ್ರಮವಾಗಿ 5 ಓಮ್, 10 ಓಮ್ ಹಾಗೂ 15 ಓಮ್ ಇವುಗಳನ್ನು ಸರಣಿ ಕ್ರಮದಲ್ಲಿ 2 ವೋಲ್ಟನ್ನು 5 ಶುಷ್ಕ ಕೋಶಕ್ಕೆ ಸಂಪರ್ಕಿಸಲಾಗಿದೆ. ಹಾಗಾದರೆ ಮಂಡಲದ ಒಟ್ಟು ರೋಧವನ್ನು ಕಂಡುಹಿಡಿದು ಮಂಡಲಿನ ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಯಿರಿ. 3 resistors are connected in series to the 2 volts of 5 cells, and resistance of the resistor is 5 ohm, 10 ohm and 15 ohms. Calculate the net resistance of the circuit and also calculate the current in the circuit. This is the one sum is there on the base of on the electricity chapter. ಇದು ಒಂದು ಅಂಕಿಯ ಸಮಸ್ಯೆಯಾಗಿದೆ. ವಿದ್ಯುತ್ ಶಕ್ತಿಯ ಪಾಠದ ಮೇಲೆ ಬರುವಂತಹ ಸಮಸ್ಯೆ ತುಂಬ ಸರಳವಾಗಿದೆ. ಅಲ್ಲಿ ಅವರು 3 ರೋಧಕ ಕೊಟ್ಟಿದ್ದಾರೆ. ರೋಧಕ 1 5 ಓಮ್ ಇದೆ, ರೋಧಕ 2 10 ಓಮ್ ಇದೆ, ರೋಧಕ 3 15 ಓಮ್ ಇದೆ. ಇಲ್ಲಿ 2 ವೋಲ್ಟನ್ನು 5 ಶುಷ್ಕ ಕೋಶಗಳನ್ನು ಕೊಡಲಾಗಿದೆ. ಅಂದರೆ ಟೋಟಲ್ಲು ಒಂದು ಶುಷ್ಕ ಕೋಶದ ವೋಲ್ಟೇಜ್ 2 ವೋಲ್ಟೇಜ್ ಆದರೆ 5 ಶುಷ್ಕ ಕೋಶ ಅಂದರೆ 10 ವೋಲ್ಟ್ ಆಗ್ತದೆ. ಹಾಗಾಗಿ ಟೋಟಲ್ ಒಟ್ಟು 10 ವೋಲ್ಟ್ ಇದೆ. ಏನು ಕೇಳಿದಾರಪ್ಪ ಅಂದರೆ ಆ ಒಂದು ಮಂಡಲದಲ್ಲಿರುವಂತಹ ಒಟ್ಟು ರೋಧ ಕೇಳಿದ್ದಾರೆ, ಹಾಗೆ ಮಂಡಲದ ವಿದ್ಯುತ್ ಪ್ರವಾಹವನ್ನು ಕೇಳಿದ್ದಾರೆ. ಹಿಯರ್ ದ ಗಿವನ್ 3 resistors, the R1, R2 and R3. The resistance of the R1 is 5 ohm and the R2 is 10 ohm and R3 is 15 ohm. They given 2 volt of 5 cells. Means what? The total 5 cells are there. Each cells having the 2 voltage. So the total voltage of circuit is 10 volt. Should write the V is equal to 10 volt. Down write V is equal to 2 volt. They asking to calculate the what is the net resistance of the circuit, and also they ask the what is the current in the circuit. First you should calculate the net resistance of the circuit. ಹಾಗಾದರೆ ಮೊದಲಿಗೆ ನಾವು ಕೊಟ್ಟಿರುವ ರೋಧಕಗಳನ್ನು ಸರಣಿಯಲ್ಲಿ ಜೋಡಿಸಿದಾಗ ಫಸ್ಟ್ ಯು ಶುಡ್ ಕನೆಕ್ಟೆಡ್ ದ resistor in series. The formula is Rs is equal to R1 plus R2 plus R3. ಸೂತ್ರ ಹೀಗಿದೆ: R1 plus R2 plus R3. R1 is 5 ohm, R2 is 10 ohm, R3 is 15 ohm. 5 plus 10 plus 15. You should add all those resistance. You should get the answer is 30 ohm. ಎಲ್ಲವನ್ನು ಕೂಡಿಸಿದಾಗ 30 ಓಮ್ ಆಗ್ತದೆ. ಹಾಗಾದರೆ ಮಂಡಲದ ಒಟ್ಟು ರೋಧ 30 ಓಮ್. The net resistance of the circuit is 30 ohm. If you know the net resistance of the circuit and also if you know the total voltage in the circuit, you should easily calculate the current. Now the current formula is I is equal to V by R. Here ಮಂಡಲದ ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಯಲಿಕ್ಕೆ ಬಳಸುವಂಥ ಸೂತ್ರ I is equal to V by R. Already we know that total voltage and the total resistance. Just we put the value I is equal to V by R. The V value is 10 and the R value is 30. Just you want to calculate, means what 0 cancel, 1 by 3. If you calculate 1 by 3 is value is 0.33 ampere. ಇಲ್ಲಿ ನಮ್ಗೆ ಗೊತ್ತಿರುವ ಹಾಗೆ ವಿದ್ಯುತ್ ಪ್ರವಾಹ ಸೂತ್ರ I is equal to V by R ಆಯಿತು. V ಬೆಲೆ 10 ಇದೆ, R ಬೆಲೆ 30 ಇದೆ. 10 ಮತ್ತು 30 ಭಾಗಿಸಿದಾಗ 1/3 ಆಯಿತು. 1/3 ಭಾಗಿಸಿದಾಗ 0.33 ಆಂಪಿಯರ್. ಹಾಗಾದರೆ ಮಂಡಲದ ಒಟ್ಟು ವಿದ್ಯುತ್ ಪ್ರವಾಹ 0.33 ಆಂಪಿಯರ್. ದ ಟೋಟಲ್ ಕರೆಂಟ್ ಇನ್ ದ ಸರ್ಕ್ಯೂಟ್ ಈಸ್ 0.33 ಆಂಪಿಯರ್. ಈ ರೀತಿಯಾದಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ನಾವು ಈ ರೀತಿಯಾಗಿ ಸುಲಭವಾಗಿ ಅಂಕಗಳನ್ನು ಪಡಿಬೇಕು. ಯು ಶುಡ್ solve the question like this
ಬಟ್ ಯು ನೆವರ್ ಫಾರ್ಗೆಟ್ ಟು ಪುಟ್ ದ ಎಸ್ ಐ ಇನ್ ಇಟ್ ಎಟ್ ದ ಎಂಡ್. ನೀವು ಯಾವಾಗಲೂ ಲೆಕ್ಕ ಮಾಡಿದ ನಂತರ ಅಂತಿಮವಾಗಿ ಅವುಗಳ ಅಂತಾರಾಷ್ಟ್ರೀಯ ಏಕಮಾನವನ್ನು ಬರೀಬೇಕಾಗ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ ಈಸ್ 13. ಒಂದು ನಿಮ್ನ ದರ್ಪಣದ ಸಂಗಮ ದೂರ 15 ಸೆಂಟಿಮೀಟರ್ ಆಗಿದ್ದು ಆ ದರ್ಪಣದ ಮುಂದೆ 20 ಸೆಂಟಿಮೀಟರ್ದಲ್ಲಿ ವಸ್ತುವನ್ನು ಇರಿಸಿದಾಗ ಪ್ರತಿಬಿಂಬದ ಸ್ಪಷ್ಟವಾದ ಬಿಂಬವನ್ನು ಪಡೆಯಲು ಪರದೆಯನ್ನು ಎಲ್ಲಿಡಬೇಕು ಹಾಗೂ ಬಿಂಬದ ಸ್ವಭಾವ ಮತ್ತು ವರ್ಧನೆಯನ್ನು ಕಂಡುಹಿಡಿಯಿರಿ. 13th question is like this. The focal length of the concave mirror is 15 centimeter and the object placed in front of the mirror at a distance of 20 centimeter. If you want to clear image where the screen is placed and also write the nature and magnification of the image. There is a options. There is a one options also is there for this question. ಈ ಪ್ರಶ್ನೆಗೆ ಅಥವಾ ಕೂಡ ಇದೆ. ಒಂದು ಪೀನ ಮಸೂರ ಸಂಗಮ ದೂರ 15 ಸೆಂಟಿಮೀಟರ್ ಆಗಿದೆ. ಆ ಮಸೂರದ ಮುಂಭಾಗದಲ್ಲಿ 20 ಸೆಂಟಿಮೀಟರ್ ದೂರದಲ್ಲಿ ವಸ್ತುವನ್ನು ಇರಿಸಿದಾಗ ಬಿಂಬದ ದೂರವನ್ನು ಹಾಗೂ ಸ್ವಭಾವವನ್ನು ಕಂಡುಹಿಡಿಯಿರಿ. ದ ಫೋಕಲ್ ಲೆಂತ್ ಆಫ್ ಕಾನ್ವೆಕ್ಸ್ ಲೆನ್ಸ್ ಇಸ್ 15 centimeter and the object placed in front of the lens at the distance of 20 centimeter. If you want to clear image where the screen is placed and also write the nature and the magnification of the image. ಇಲ್ಲಿ ಈ ಒಂದು ಸಮಸ್ಯೆಗೆ ನಾವು ಬೆಳಕು ಪಾಠದ ಮೇಲೆ ಬಂದಿರುವಂತಹ ಒಂದು ಸಮಸ್ಯೆಯಾಗಿದೆ. ಇಲ್ಲಿ ಅವರು 2 ಲೆಕ್ಕ ಕೊಟ್ಟಿದ್ದಾರೆ. ಎರಡರಲ್ಲಿ ಯಾವುದಾದ್ರು ಬರೀಬೋದು, ಬಟ್ ಕೊಟ್ಟಂತಹ ಬೆಲೆಗಳು ಸೇಮ್ ಆಗಿದ್ದಾವೆ. ಬಟ್ ಅಲ್ಲಿ ಮೇಲಿರುವುದು ನಿಮ್ನ ದರ್ಪಣ, ಬಟ್ ಕೆಳಗಿರೋದು ಪೀನ ಮಸೂರ. ಹಿಯರ್ ದ ಬೋತ್ sums are having the same values, but in the first sum they given the what mirror, but in second sum they given the lens. ಹಾಗಾಗಿ ಮೊದಲಿಗೆ ನಾವು ಲೆಕ್ಕಗಳನ್ನು ಬಿಡಿಸುವಾಗ ಕೊಟ್ಟಿರುವಂಥದ್ದು ದರ್ಪಣನೋ ಅಥವಾ ಮಸೂರನೋ, ಆಮೇಲೆ ಕೊಟ್ಟಿರುವಂತಹ ದರ್ಪಣದಲ್ಲಿ ನಿಮ್ನನೋ ಪೀನನೋ, ಕೊಟ್ಟಿರುವಂತಹ ಮಸೂರದಲ್ಲಿ ಪೀನನೋ ನಿಮ್ನನೋ ಮಸೂರ ತಿಳ್ಕೋಬೇಕು. ಯಾಕಂದರೆ ಮೊದಲನೇ ಪ್ರಶ್ನೆಗೆ ನಾವು ಸಮಸ್ಯೆಯನ್ನು ಬಿಡಿಸೋಣ. ಮೊದಲಿಗೆ ನಾವು ವಿಜ್ಞಾನದಲ್ಲಿ ಬರುವಂತಹ ಸಮಸ್ಯೆಗಳನ್ನು ಬರೀಬೇಕಾದರೆ ಕೊಟ್ಟಂತಹ ದತ್ತಗಳನ್ನು ಸರಿಯಾಗಿ ಬರ್ಕೊಳ್ಬೇಕು. ಏನಿದೆ ನೋಡಿ, ಕೊಟ್ಟಂತಹ ದತ್ತಗಳು ಎಫ್ ಕೊಟ್ಟಿದ್ದಾರೆ. ಎಫ್ ಈಸ್ ಈಕ್ವಲ್ ಟು, ಇಲ್ಲಿ ಕೊಟ್ಟಿರುವಂಥ ದರ್ಪಣ ನಿಮ್ನವಾಗಿದೆ. ನಿಮ್ನ ದರ್ಪಣವಾಗಿದ್ದರೆ ಅದರ ಸಂಗಮ ದೂರ ಮೈನಸ್ ಆಗಿರ್ತದೆ. ಸೊ ಎಫ್ ಈಸ್ ಈಕ್ವಲ್ ಟು ಮೈನಸ್ 15 ಸೆಂಟಿಮೀಟರ್. ಹಾಗೆಯೇ ಯು ಕೊಟ್ಟಿದ್ದಾರೆ. ಯು ಈಸ್ ಈಕ್ವಲ್ ಟು ಮೈನಸ್ 20 ಸೆಂಟಿಮೀಟರ್. ನಾನು ಹೇಳಿದೆಲ್ಲ, ಯಾವಾಗಲೂ ಯುವನ್ನು ತೆಗೆದುಕೊಳ್ಳುವಾಗ ಯು ಬೆಲೆ ಮೈನಸ್ ತಗೊಳ್ಬೇಕು. ಏಕೆಂದರೆ ನಾವು ದರ್ಪಣವಿರಲಿ ಅಥವಾ ಮಸೂರವಿರಲಿ, ವಸ್ತುವನ್ನು ದರ್ಪಣದ ಅಥವಾ ಮಸೂರದ ಎಡಭಾಗದಲ್ಲಿಡುವುದರಿಂದ ಅದರ ಬೆಲೆ ಯಾವಾಗಲೂ ಋಣಾತ್ಮಕವಾಗಿರ್ತದೆ. ಇನ್ನು ವಿ ಕೇಳಿದ್ದಾರೆ. ವಿ ಅಂದರೆ ಪ್ರತಿಬಿಂಬದ ಸ್ಥಾನ ಕೇಳಿದ್ದಾರೆ. ಹಾಗೆಯೇ ಸ್ವಭಾವವನ್ನು ಕೇಳಿದ್ದಾರೆ, ನೇಚರ್ ಆಫ್ ದ ಇಮೇಜ್. ಹಾಗೆಯೇ ಮ್ಯಾಗ್ನಿಫಿಕೇಷನ್ ಎಮ್ ಅನ್ನು ಕೂಡ ಕೇಳಲಾಗಿದೆ. ಹಿಯರ್ whenever you solve the sums on a science in the science, first you should write whatever the given data. The given what? F is equal to 50 centimeter. Here we are using the concave mirror. In the concave mirror the focal length value is always minus, and u is the what? Object distance. Always object distance is taken as a negative because always the object is kept in the left side of the mirror or the lens. So whenever you doing the sums, you should take u value which must be negative. So u is equal to minus 20 centimeter. And they asking where the image is formed. V is equal to question mark. And they are also asking the nature of the image and what is the magnification of the image. Now we put the formula. The mirror formula is 1 by v plus 1 by u is equal to 1 by f. Here the small difference between the mirror and the lens. In the
mirror 1 by v plus 1 by u is equal to 1 by f, but in the lens 1 by v minus 1 by u is equal to 1 by f. Just change the sign. Now put the value. If you want to calculate the 1 by v, ನಾವೀಗ v ವ್ಯಾಲ್ಯೂವನ್ನು ಕಂಡುಹಿಡಬೇಕಾಗಿದೆ. ಹಾಗಾಗಿ 1 by v is equal to 1 by f. ದ ಪ್ಲಸ್ 1 by u ಅನ್ನು ಆ ಕಡೆ ಹಾಕಿದಾಗ minus 1 by u ಆಗ್ತದೆ. Here 1 by v is equal to 1 by f minus 1 by u. Now put the value. ನಾವೀಗ ಬೆಲೆ ಹಾಕ್ತಾ ಹೋಗೋಣ. 1 by v is equal to 1 divided by f minus 15 minus 1 by minus 20. 1 by v is equal to 1 by minus 15. Here minus into minus plus ಆಗ್ತದೆ. ಹಾಗಾಗಿ 1 ಭಾಗಲೆ 20 ಅಂದರೆ 1 by v is equal to 1 ಭಾಗಲೆ minus 15 plus 1 by 20. Now you get the LCM. ಈಗ ಏನು ಮಾಡಪ್ಪ ಅಂದರೆ LCM ತೆಗೆದಾಗ ಲಘುತ್ತಮ ಸಾಮಾನ್ಯ ಅಪವರ್ತನ ಲಸ ಮೈನಸ್ 15 ಮತ್ತು 20 ಲಸ ಮೈನಸ್ 60 ಆಗ್ತದೆ. ಆಗ ಮೈನಸ್ 15 4 ಬಾರಿ ಗುಣಿಸ್ಬೇಕು, 20 ಮೈನಸ್ 3 ಗುಣಿಸ್ಬೇಕು. ಆಗ 1 4 ಮೈನಸ್ 1 3 ಆಗ್ತದೆ. ಹಿಯರ್ ದ LCM is minus 60. Now the minus 15 into 4 times and 20 is minus 3 times. Here 1 into 4 is 4 and minus 1 into 3 is 3. ಮುಂದೆ 1 ಭಾಗಲೆ v is equal to 4 3 ಹೋದರೆ 1 minus 60. Here 1 by v is equal to 4 minus 3 is 1 and divided by minus 60. Just you want cross multiplication ಓರೆ ಗುಣಾಕಾರ ಮಾಡಿರಿ. ಆಗೇನಾಗುತ್ತೆ v is equal to minus 60 ಸೆಂಟಿಮೀಟರ್ ಬರುತ್ತದೆ. ಅಂದರೆ ವಸ್ತುವಿನ ಸ್ಪಷ್ಟವಾದ ಪ್ರತಿಬಿಂಬವನ್ನು ಪಡೆಯಲು ಮೈನಸ್ 60 ಸೆಂಟಿಮೀಟರ್ ದೂರದಲ್ಲಿ ಪರದೆಯನ್ನು ಇಡಬೇಕು. ಇದು ಸತ್ಯ ಮತ್ತು ತಲೆಕೆಳಗಾಗಿದೆ, ಕಾರಣ ಪ್ರತಿಬಿಂಬದ ಬೆಲೆಯು ಋಣಾತ್ಮಕವಾಗಿದೆ. ದರ್ಪಣಗಳಲ್ಲಿ ವಿ ಬೆಲೆ ನೆಗೆಟಿವ್ ಬಂತು ಅಂದರೆ ಋಣಾತ್ಮಕವಾಗಿ ಬಂತು ಅಂದರೆ ಅದು ಸತ್ಯ ಮತ್ತು ತಲೆ ಕೆಳಗಾಗಿರುತ್ತದೆ. ಹಾಗಾಗಿ ಸ್ವಭಾವ ಏನಾಗಿದೆಪ್ಪ ಅಂದರೆ ಸತ್ಯ ಮತ್ತು ತಲೆ ಕೆಳಗಾಗಿದೆ. ಕ್ಲಿಯರ್ ಇಮೇಜ್ ಫಾರ್ಮ್ಡ್ ಇನ್ at minus 60 centimeter. So screen placed at this place. Image value is negative. Hence the nature of the image is real line inverted. Now calculate the magnification of the image. ನಾವೀಗ ಆ ಒಂದು ದರ್ಪಣವು ಎಷ್ಟು ವರ್ಧನೆಯನ್ನು ಮಾಡಿದೆ. ಫಾರ್ಮುಲಾ ಇಸ್ ಲೈಕ್ ದ್ಯಾಟ್. ಸೂತ್ರ ಹೀಗಿದೆ. m is equal to minus v by u. Put the value. m is equal to v value is minus of 60 divided by minus 20. Minus into minus plus ಆಗ್ತದೆ. ಅಂದರೆ m is equal to 60 divided by minus 20. 21s are 23s are. Hence the m value is minus 3. ಇಲ್ಲಿ ಮೈನಸ್ಸು ಪ್ಲಸ್ ಆಗಿ ಪ್ಲಸ್ 60 ಡಿವೈಡ್ ಬೈ ಮೈನಸ್ 20 ಆಗ್ತದೆ. 20 60 ಭಾಗಿಸಿದಾಗ ಎಮ್ ಬೆಲೆ ಎಮ್ ಈಸ್ ಈಕ್ವಲ್ ಟು minus 3. ಈ ಎಮ್ ಬೆಲೆ ಮೈನಸ್ ಬಂತು ಅಂದರೆ ಅದು ಸತ್ಯ ಮತ್ತು ತಲೆಕೆಳಗಾಗಿರ್ತದೆ. ಎಮ್ ಬೆಲೆ ಪ್ಲಸ್ ಬಂತು ಅಂದರೆ ಮಿಥ್ಯ ಮತ್ತು ನೇರವಾಗಿರ್ತದೆ. ಹಿಯರ್ ದ ವ್ಯಾಲ್ಯೂ ಆಫ್ ಎಮ್ ಈಸ್ negative is there, that indicates the real and inverted. If the value of the m is positive, it indicates the virtual and erect. So ದರ್ಪಣದ ಪ್ರತಿಬಿಂಬವನ್ನು ವಸ್ತುವಿನ 3 ಪಟ್ಟು ವರ್ಧಿಸಿದೆ. ಹಿಯರ್ ದ ಮಿರರ್ ಮ್ಯಾಗ್ನಿಫೈಡ್ 3 times ಆಫ್ ದ ಆಬ್ಜೆಕ್ಟ್. ಅಂದರೆ ಇಲ್ಲಿ ವಸ್ತುವಿಗಿಂತ 3 ಪಟ್ಟು ಪ್ರತಿಬಿಂಬ ದೊಡ್ಡದಾಗಿದೆ. ಹಾಗಾದರೆ ಇದೇ ಪ್ರಶ್ನೆಗೆ ಅಥವಾ ಕೂಡ ಇದೆ, ಅದು ಮಸೂರದ ಮೇಲೆ ಇದೆ. ಪ್ರಶ್ನೆ ಈ ರೀತಿಯಾಗಿದೆ. ಹಿಯರ್ ದ ಸೇಮ್ ವ್ಯಾಲ್ಯೂಸ್ ಆರ್ ದೇರ್, ಬಟ್ ಜಸ್ಟ್ ದ ಚೇಂಜ್ ದ ಇನ್ ಫ್ರಂಟ್ ಆಫ್ ಮಿರರ್ ದೇ ಯೂಸ್ ದ ವಾಟ್ ಲೆನ್ಸ್. ಒಂದು ಪೀನ ಮಸೂರ ಸಂಗಮ ದೂರ 15 ಸೆಂಟಿಮೀಟರ್ ಆಗಿದೆ. ಆ ಮಸೂರದ ಮುಂಭಾಗದಲ್ಲಿ 20 ಸೆಂಟಿಮೀಟರ್ ದೂರದಲ್ಲಿ ವಸ್ತುವನ್ನು ಇರಿಸಿದಾಗ ಪ್ರತಿಬಿಂಬದ ದೂರವನ್ನು ಹಾಗೂ ಸ್ವಭಾವವನ್ನು ಕಂಡುಹಿಡಿಯಿರಿ. ದ ಫೋಕಲ್ ಲೆಂತ್ ಆಫ್ ಕಾನ್ವೆಕ್ಸ್ ಲೆನ್ಸ್ ಈಸ್ 15 centimeter and the object placed in front of the lens at the distance of 20 centimeter. If you want to clear the image where the screen is placed and also write the nature and the magnification of the image.
ಫಸ್ಟ್ ಯು ಶುಡ್ ರಿಡ್ ದ ಗಿವನ್ ಡಾಟಾ. ಮೊದಲಿಗೆ ನಾವು ಕೊಟ್ಟಂತಹ ದತ್ತಾಂಶ ನೋಡ್ಕೋಬೇಕು. ಹಾಗಾದರೆ ಎಫ್ ಇಸ್ ಈಕ್ವಲ್ ಟು 15 ಸೆಂಟಿಮೀಟರ್. ಹಿಯರ್ ದ ಗಿವನ್ ಲೆನ್ಸ್ ಈಸ್ ಕಾನ್ವೆಕ್ಸ್ ಲೆನ್ಸ್. ಇಲ್ಲಿ ಕೊಟ್ಟಿರುವಂತಹ ಮಸೂರವು ಪೀನ ಮಸೂರವಾಗಿರುವುದರಿಂದ ಪೀನ ಮಸೂರದ ಬೆಲೆ ಯಾವಾಗಲೂ ಸಂಗಮ ದೂರ ಧನಾತ್ಮಕವಾಗಿರ್ತದೆ. ಆದ್ದರಿಂದ ಎಫ್ ಇಸ್ ಈಕ್ವಲ್ ಟು ಪ್ಲಸ್ 15 ಸೆಂಟಿಮೀಟರ್. ಇನ್ನು ವಸ್ತು ದೂರ ಆಬ್ಜೆಕ್ಟ್ ಡಿಸ್ಟೆನ್ಸ್ ಯು ಇಸ್ ಈಕ್ವಲ್ ಟು ಮೈನಸ್ 20 ಸೆಂಟಿಮೀಟರ್. ಹೇಳಿದ್ನಲ್ಲ, ಅದು ದರ್ಪಣ ಇರಲಿ ಅಥವಾ ಮಸೂರ ಇರಲಿ, ಯು ಶುಡ್ ಟೇಕ್ ದ ಯು ವ್ಯಾಲ್ಯೂ ಈಸ್ ಆಲ್ವೇಸ್ ನೆಗೆಟಿವ್. ಯು ಶುಡ್ ಆಲ್ವೇಸ್ ಟೇಕನ್ u value is negative. It may be mirror or lens. They asking what? They asking about v. What v is equal to means where the image is formed, ಎಲ್ಲಿ ಪ್ರತಿಬಿಂಬ ಉಂಟಾಗ್ತದೆ, and m magnification of the image and nature of the image. Now put the formula. Here the lens formula is 1 by v minus 1 by u is equal to 1 by f. 1 by v is equal to 1 by f. Just you 1 by u can send that side. 1 by v is equal to 1 by f plus 1 by u. Next, just you put the value. 1 by v is equal to 1 by plus 15 plus 1 by minus 20. 1 by v is equal to 1 by 15 minus 1 by 20. Now the LCM is 60. 1 by v is equal to 4 minus 3 divided by 60. Now 1 by v is equal to 1 by 60. Just you cross multiplication, you get the v value is plus 60 centimeter. In the lens, v value is positive. It's a real image and inverted because of v value is positive. ಹಾಗಾದರೆ ಇಲ್ಲಿ ಮೊದಲಿಗೆ ಕೊಟ್ಟಂತಹ ದತ್ತಾಂಶ ಬರ್ಕೋಬೇಕು. ಬರ್ಕೊಂಡ್ಮೇಲೆ ಸೂತ್ರ ಹಾಕಬೇಕು. 1 by v minus 1 by u is equal to 1 by f. ನಾವು ಕಂಡುಹಿಡಬೇಕಾಯ್ತು 1 by v. ಆಗ 1 by v is equal to 1 by f plus 1 by u. ಆಗ 1 by v 1 divided by f ಅಂದರೆ ಪ್ಲಸ್ 15 ಪ್ಲಸ್ 1 by u ಬೆಲೆ ಮೈನಸ್ 20. ಈ ಪ್ಲಸ್ 15 ಮತ್ತು 1 by 15 ಪ್ಲಸ್ ಇಂಟು ಮೈನಸ್ ಆಗ್ತದೆ. 1 by 15 ಮೈನಸ್ 1 by 20. ಈ 15 ಮತ್ತು 20 ಪ್ಲಸ್ ಹತ್ತದಾಗ 60 ಆಗ್ತದೆ. 15 4 ಬಾರಿ, 20 3 ಬಾರಿ. ಆಗ 4 ಮೈನಸ್ 3 ಡಿವೈಡ್ ಬೈ 60. 4 3 ಹೋದರೆ 1 ಉಳಿತು. ಆಗ 1 by 60 ಆಯಿತು. 1 by v is equal to 1 by 60 ನಾವು ಅವರೇ ಗುಣಾಕಾರ ಮಾಡಿದಾಗ v is equal to ಪ್ಲಸ್ 60 ಸೆಂಟಿಮೀಟರ್ ಬರ್ತದೆ. ಒಂದು ವೇಳೆ ಮಸೂರಗಳಲ್ಲಿ ವಿ ಬೆಲೆ ಪ್ಲಸ್ ಅಂತ ಬಂತು ಅಂದರೆ ಅದು ಸತ್ಯ ಮತ್ತು ತಲೆ ಕೆಳಗಾಗಿರುತ್ತದೆ, ಏಕೆಂದರೆ ವಿ ಬೆಲೆ ಪ್ಲಸ್ ಬಂದಿದೆ. ಹಾಗೆಯೇ ಎಮ್ ಈಸ್ ಈಕ್ವಲ್ ಟು ವಿ ಬೈ ಯು ಈಸ್ ಈಕ್ವಲ್ ಟು 60 by 20 ಇದೆ. ಎಮ್ ಈಸ್ ಈಕ್ವಲ್ ಟು ವಿ ಬೈ ಯು ಈಸ್ ಈಕ್ವಲ್ ಟು 60 by minus 20. ವಿ ಬೆಲೆ ಪ್ಲಸ್ 60 ಆ್ಯಂಡ್ ಯು ಬೆಲೆ ಮೈನಸ್ 20. ಈ ಮೈನಸ್ 20 60ರಿಂದ ಭಾಗಿಸಿದಾಗ ಎಮ್ ಈಸ್ ಈಕ್ವಲ್ ಟು ಮೈನಸ್ 3 ಬರ್ತದೆ. ಇಲ್ಲಿ ಮ್ಯಾಗ್ನಿಫಿಕೇಷನ್ ವ್ಯಾಲ್ಯೂ ಅಥವಾ ವರ್ಧಿತ ಬೆಲೆಯು ಪ್ಲಸ್ಸು ಬಂತು ಅಂದರೆ ಅದು ಮಿಥ್ಯ ಮತ್ತು ನೇರವಾಗಿರ್ತದೆ. ವರ್ಧಿತ ಬೆಲೆ ಮೈನಸ್ ಬಂತು ಅಂದರೆ ಅದು ಸತ್ಯ ಮತ್ತು ತಲೆಕೆಳಗಾಗಿರ್ತದೆ. ಇಲ್ಲಿ ಎಮ್ ಈಸ್ ಈಕ್ವಲ್ ಟು ಮೈನಸ್ 3 ಬಂದಿರೋದ್ರಿಂದ ಪ್ರತಿಬಿಂಬ ವಸ್ತುವಿನ 3 ಪಟ್ಟು ವರ್ಧಿತವಾಗಿದೆ. ಇಮೇಜ್ ಈಸ್ ಮ್ಯಾಗ್ನಿಫೈಡ್ 3 times ಆಫ್ ದ ಆಬ್ಜೆಕ್ಟ್. ನಾವು ಈ ರೀತಿಯಾದಂತಹ ಉತ್ತರಗಳನ್ನು ಬರೀತಾ ಹೋದರೆ ನಾವು ಹೆಚ್ಚು ಅಂಕಗಳನ್ನು ಪಡಿಬಹುದು. ಶುಡ್ ಸಾಲ್ವ್ ದ ಕ್ವಶನ್ ಲೈಕ್ ದಿಸ್. ಓಕೆ, ಹಾಗಾದರೆ ಇಲ್ಲಿಯವರೆಗೂ ನಾವು ಭೌತ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿದುಕೊಂಡಿದ್ದೇವೆ. ಹಾಗಾದರೆ ಮುಂದಿನ ಒಂದು ವಿಡಿಯೋದಲ್ಲಿ ರಸಾಯನ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿದುಕೊಳ್ಳೋಣ. ಹಾಗೆ ನಾನು ಮಾಡಿದಂತಹ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ಸನ್ನು ಮಾಡಿ ಎಂದು ಕೇಳ್ಕೊಳ್ತಾ, ತಪ್ಪದೆ ತಾವೆಲ್ಲರೂ ನನ್ನ ಸೈನ್ಸ್ ಎಕ್ಸ್ಪೆರಿಮೆಂಟ್ ಬೈ ಗಿರೀಶ್ ಎನ್ನುವಂತಹ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಎಲ್ಲರಿಗೂ ಧನ್ಯವಾದಗಳು.